ಮ್ಯಾಮ್ ಒಂದು ಸ್ವಲ್ಪ ಬರ್ಲಾ? ಏನ್ ಹಿಂಗ್ ಕರೆದ್ಬಿಟ್ರು? ನಾನು ಮಾತಾಡುವಾಗ ನೀವು ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ, ಯಾಕೆ? ನಾನು ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿರ್ತೀನಿ, ಅದಾದ್ಮೇಲೆ ಅವರು ಏನಮ್ಮ ಅಂದೆ ಅಂತಾರೆ. ಅವಾಗ ಸಿಕ್ಕಾಪಟ್ಟೆ ಒಂಥರ ಕೋಪ ಬಂದ್ಬಿಡೋದು ನನಗೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ, ಆಮೇಲೆ ನೀವೇನು ಮಾಡ್ತೀರಾ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು ಅಂತ. ಇನ್ಮೇಲೆ ನೀವು ಮಾತಾಡಬೇಕು, ಕೇಳಿಸ್ಕೊತೀರಾ? ಖಂಡಿತ ಪಾಪು, ಇನ್ಮೇಲೆ ಕೇಳಿಸ್ಕೊಂತೀನಿ. ನಿಮ್ಮದು ಮಾಡ್ರನ್ ಲೈಫ್ ಸ್ಟೈಲ್ ಇದು ನನಗೆ ಓಕೆನೇ, ಆದರೆ ನಾನು ನಿಮ್ಮನ್ನು ಹೋಮ್ಲಿ ಆಗಿ ನೋಡೋಕೆ ಇಷ್ಟಪಡ್ತೀನಿ. ಅದು ಆಗುತ್ತಾ? ಆಬ್ವಿಯಸ್ಲಿ ಆಗುತ್ತೆ, ಯಾಕಂದರೆ ನನಗೂ ಟ್ರೆಡಿಷ್ನಲ್ ಆಗಿರೋದೇ ಇಷ್ಟ. ಅನಿವಾರ್ಯ ಇದ್ದಾಗ ಇವಾಗ ಡೈಲಿ ಆಫೀಸ್ಗೆಲ್ಲ ಸೀರೆ ಉಟ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ಯಾಂಟು ಶರ್ಟ್ ಹಾಕೊಂತೀನಿ. ಇನ್ನು ಮಿಕ್ಕಿ ಟೈಮಲ್ಲಿ ನಿಮ್ಗೆ ಇಷ್ಟ ಇರೋ ಥರ ಕುಂಕುಮ ಇಟ್ಕೊಂಡು ಲಕ್ಷಣವಾಗಿ. ಅಲ್ಲ, ಇವಾಗಲೂ ಇಟ್ಕೊಂತೀರಾ, ಕುಂಕುಮ ಇಟ್ಕೊಂತೀರಾ, ಹೂವು ಮುಡ್ಕೊಂತೀರಾ, ಎಲ್ಲ ಮಾಡ್ತೀರಾ, ಮನೇಲಿ ದೀಪ ಹಚ್ತೀರಾ, ಎಲ್ಲ ಮಾಡ್ತೀರಾ. ನನಗೆ ಜಾಸ್ತಿ ಅದೇ ಥರ ನೋಡೋಕೆ ಇಷ್ಟ. ಓಕೆ ಓಕೆ ಮ್ಯಾಮ್. ಇಷ್ಟು ಕರೀರಿ ಸ್ವಲ್ಪ ಮ್ಯಾಮ್. ಏನ್ ನಡೀತಾ ಇದೆ ಇಲ್ಲಿ ಸರ್? ಒಂದ್ ಸ್ವಲ್ಪ ಕಷ್ಟ ಸರ್. ಅದ್ ಯಾಕ ಬರೀ ನನ್ ಬೇಬಿನ ಕರೀತೀಯ ನೀನು? ಕುರಿ ಕರಿ. PhD ಮಾಡಿದ ಅನ್ಕೋಣ. PhD ಮಾಡಿದ್ದೀನಿ ರುದ್ರ. ಹೌದಾ ಸರ್? ಬನ್ನಿ ಸರ್. ಅವ್ರಿಗೆ ನೋಡ ಅಣ್ಣ ಹೋಗೋಣ ನೀನು. ಅಲ್ಲ, ನಾ ಕೂತಿದ್ದೀನಿ. ಹೋಗೋಣ, ಗೊತ್ತಣ್ಣ, ಹೋಗೋಣ. ಬಾ ಚೋತು. ಬೇಡ, ನೀವ್ ಹೇಳಿ. ಇವಾಗ ಕುರಿ ಓದ್ತಾರ ನೋಡೋಣ. ನೀವು ನನ್ನ ಕರಿತೀರ ಇವಾಗ, ನಂಗೆ ಗೊತ್ತು. ನಿಮ್ ಕಡೆಯಿಂದ ಏನಾದರೂ ಗಿಫ್ಟ್ ತಗೋಬೇಕು ಅಂತ ಆಸೆ, ಆದ್ರೆ ಏನಾದ್ರೂ ಬೇಕಾ ಅಂತ ಕೇಳ್ತೀರಾ. ನಾನು ಒಂದ್ಸಲ ಬೇಡ ಅಂದ ತಕ್ಷಣ ಸುಮ್ನಾಗ್ಬಿಡ್ತೀರಾ, ಯಾಕೆ ಅಂದ್ರೆ ಏನಂದ್ರೆ ಇವಾಗ ಒಂದು ಹಬ್ಬ ಇರತ್ತೆ ಮ್ಯಾಮ್. ಹುಡುಗಿರಿಗೆ ಏನು ಆಸೆ ಇರತ್ತೆ, ಗಂಡ ಏನೋ ಒಂದು ಬಟ್ಟೆ ತಕ್ಕೊಡ್ಬೇಕು ಏನೋ ಒಂದಿರತ್ತೆ. ಬಾಬು ನಾಳಿದ್ ಹಬ್ಬ ಅಲ್ವಾ, ಡ್ರೆಸ್ ಕೊಡಿಸ್ತೀನಿ ಅಂತಾರೆ. ಅಯ್ಯೋ ಬೇಡ ಬಿಡಿಯಪ್ಪ, ನೀವು ಸ್ವಲ್ಪ ಬಿಸಿ ಇದ್ದೀರಾ. ನಮ್ಗೇನೋ ಅವ್ರು ಪದೇ ಪದೇ ಕೇಳ್ಬೇಕು ಅನ್ನೋ ಆಸೆ. ಇವರು ಬೇಡವಾ ಸರ್ ಆಯ್ತು ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಅದನ್ನ ಮರ್ತೇ ಬಿಡ್ತಾರೆ. ಅದನ್ನ ಅವ್ರು ಚೇಂಜ್ ಮಾಡ್ಕೋಬೇಕು. ಈಗ ಕೊಡಿಸಿಲ್ಲ, 100% ನೆಕ್ಸ್ಟ್ ಕೊಡಿಸ್ತೀನಿ. ಸಾರಿ ಪಾಪು, ದೊಡ್ಡದು ಕೊಡ್ಸೋಕ್ಕಾಗಿಲ್ಲ ಅಂದ್ರು ತುಂಬ ಚಿಕ್ಕದು ನಾನೇ ತಗೊಂಬಂದು ಕೊಟ್ಟಿರ್ತೀನಿ, ನೋಡಿ ಖುಷಿ ಪಡ್ತೀರಾ 100%. ಓಕೆ. ಒಂದು ವಿಷಯನ ಒಂದು ಸರಿ ಹೇಳಿದ್ರೆ ಸಾಕು, ನಾನು ಅರ್ಥ ಮಾಡ್ಕೋತೀನಿ. ಆದರೆ ಅದೇ ವಿಷಯನ ಪದೇ ಪದೇ ಹೇಳೋದನ್ನ ಕಡಿಮೆ ಮಾಡ್ಕೋತೀರಾ? ಮಾಡ್ಕೊಳ್ಳಲ್ಲ, ಯಾಕಂದ್ರೆ ನೀವು ಕೇಳೋದೇ ಇಲ್ಲ. ನಾನು ಹೇಳಿದ್ರು ಕೇಳೋದೇ ಇಲ್ಲ, ಅವ್ರು ಹೇಳ್ತಾನೆ ಇರ್ತೀನಿ. ಅವ್ರಿಗೆ ಎಷ್ಟು ಸತಿ ಹೇಳಿದ್ರು ಅದನ್ನೇ ರಿಪೀಟ್ ಮಾಡ್ತಾನೆ ಇರ್ತಾರೆ. ನೀವು ಅದು ಸರಿ ಮಾಡ್ಕೊಳ್ಳೋ ತನಕ ನಾನು ಹೇಳ್ತಾನೆ ಇರ್ತೀನಿ. ಸೂಪರ್. ಅತ್ತಲ್ಲ ಮ್ಯಾಮ್, ನಾನು ಇಲ್ಲ ಸರಿ ಮಾಡ್ಕೊತೀನಿ. ನಾನು ನಿಮ್ಮ ಮಾತು ಕೇಳ್ತೀನಿ, ಕೇಳಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ತಗೊಂತೀನಿ ಅಷ್ಟೇ. ಖಂಡಿತ ಕೇಳ್ತೀನಿ. ಆ ಟೈಮ್ ತಗೊಳ್ಳೋ ಗ್ಯಾಪಲ್ಲಿ ಒಂದು 10 ಸತಿ ಹೇಳಿರ್ತೀನಿ ಮ್ಯಾಮ್, ಅಷ್ಟೇ. ಅಂದ್ರೆ ನಾನು ಟೈಮ್ ತಗೊಂತೀನಿ ಮ್ಯಾಮ್. ಸ್ವಲ್ಪ ಟೆನ್ಷನ್ ಅಲ್ಲಿ ಇವ್ರ ಮೇಲೆ ಕೋಪ ಮಾಡ್ಕೊಂಡು ಬೈದು ಬಿಡ್ತೀನಿ. ಅದನ್ನ ಪದೇ ಪದೇ ಹೇಳ್ತಿರ್ತಾರೆ, ಅದನ್ನ ಕೇಳಿ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಿಬಿಡ್ತೀನಿ. ಇದ್ರಲ್ಲಿ ನಾನು ಅವಳು ಸಪೋರ್ಟ್. ಕರೆಕ್ಟ್. ಕಿವಿಗೆ ಹಾಕೊಳ್ತಾ ಇದ್ರೆ ನಾವ್ ಏನ್ ಮಾಡೋಣ? ಇದ್ರಲ್ಲಿ ನಾನು ಅವನಿಗೆ ಸಪೋರ್ಟ್. ಮ್ಯಾಮ್ ಇಲ್ಲ, ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸಾಕಷ್ಟೇ, ತುಂಬಾ ಬೇಡ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಅದನ್ನ ಸರಿ ಮಾಡ್ಕೊಳ್ಳಲ್ವಾ? ಮಾಡ್ಕೊಂತೀನಿ. ನಾನ್ ಮಾಡ್ಕೊಳಲ್ಲ, ಯಾಕಂದ್ರೆ ನೀವು ಅಂದ್ರೆ ನೀವು ಕೇಳೋ ತನಕ ನಾನು ಹೇಳ್ತಾನೆ ಇರ್ತೀನಿ. ನನ್ ಬಿಟ್ಟು ಬೇರೆ ಯಾರು ಹೇಳಕ್ ಆಗಲ್ಲ ಅನ್ಸುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ನಿಂತ್ಕೋತೀನಿ, ನಾನು ಒಂದ್ ಹೆಜ್ಜೆ ಮುಂದೆ ಬರಲ್ಲ, ನಾನು ಕೇಳಲ್ಲ. ಬಾ ಪಾಪ ಮುಂದೆ. ಅಲ್ಲ ಏನೋ ಒಂಚೂರು ಬಾ ಪಾಪ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಹೋಗಲ್ಲ ಖಂಡಿತ ಹೋಗಲ್ಲ. ನಿರೀಕ್ಷೆ ಅವ್ರ ಪ್ರಶ್ನೆ ಬರ್ಲಾ? ಕರ್ದೇ ಇಲ್ಲ ಚೋತ, ನೀನೇ ಬರ್ಲ ಅಂದ್ರೆ ನಾನು ಹೋಗ್ತೀನಿ ಸರ್. ಯಾವಾಗ ಬಂದ್ರು ರುದ್ರ ಮಾಸ್ಟರ್ ಬಂದ್ರು. ಅಲ್ಲ, ಯಾವಾಗ ನೀವು ಕೊಡು ರುದ್ರ ಫ್ಯಾಮಿಲಿಗೆ ಯಾವ ನೀ ಚೋತ ಬೈಲೆ ಯಾವಾಗ ನೀವು ನನಗೆ ಮತ್ತು ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಶುರು ಮಾಡ್ತೀರಾ? ಹಾಗೆ ನಿಮ್ಮ ಟೈಮ್ ಪಂಕ್ಚುಯಾಲಿಟಿ ಸಮಸ್ಯೆ ಯಾವಾಗ ಸರಿಪಡಿಸ್ಕೊಳ್ತೀರಾ? ಅಷ್ಟೇ.
ಪ್ರಾಬಬ್ಲಿ ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ, ರುದ್ರ ಅವ್ರಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಆದರೆ ಕೆಲಸ ಅಂತ ಬಂದರೆ 1 hour ಮುಂಚೆನೇ ಎದ್ದು ಕೂತ್ಬಿಟ್ಟಿರ್ತಾರೆ. ಬಟ್ ಯಾವಾಗ ಫ್ಯಾಮಿಲಿ ಜೊತೆ ಆಚೆ ಹೋಗಬೇಕು ಅಥವಾ ನನ್ನ ಜೊತೆ ಆಚೆ ಹೋಗಬೇಕು ಅವಾಗೆಲ್ಲ ಇವಾಗ 8 o'clock ರೆಡಿ ಇರೋ ಅಂದರೆ 1 hour ಲೇಟ್ ಮಾಡಿದ್ರೆ ಓಕೆ ಮ್ಯಾಮ್, 2 hours ಓಕೆ, ಏನೋ ರೆಡಿಯಾಗಿ ಕಾಯ್ತೀವಿ. ಅದಕ್ಕಿಂತ ಜಾಸ್ತಿ ಲೇಟ್ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಪಂಚಾಲಿಟಿ ಇಲ್ಲ, ಅದನ್ನು ನೀವು ಸರಿ ಮಾಡ್ಕೋಬೇಕು. ನಮ್ಮ ಫೀಲ್ಡ್ ಕಷ್ಟ ಆಗತ್ತೆ, ನಾನು ಇಲ್ಲೇ ನಿಂತ್ಕೊಂತೀನಿ. ಈಗ ಕಾಂಪಿಟೇಷನ್ ಶುರು ಆಯ್ತು. ಅವ್ರು ಬರಲ್ಲಂತೆ, ಸೊ ನಾನೇ ನೆಕ್ಸ್ಟ್. ನೋಡೋಣ ಹೇಳಕ್ಕಾಲ 3 ಮೆಟ್ಲು ಒಟ್ಟಿಗೆ ಹಾರ್ಬಿಡ್ಬೋದು ಇಬ್ರು. ನಮ್ಮಮ್ಮ ಹೇಳುವಂಥ ಮಾತುಗಳನ್ನು ನಿಮಗೆ ಕೆಲವೊಮ್ಮೆ ಬೇಸರ ತರಬಹುದು, ಓಕೆ, ಆದರೆ ಅದನ್ನ ನಮ್ಮಮ್ಮ ಹೇಳ್ತಾರೆ ಅಂತ ಅರ್ಥ ಮಾಡಿಕೊಂಡು ಜೀವನ ನಡೆಸಿದ್ರೆ ಅಷ್ಟು ಸಾಕು. ಅದನ್ನ ಯಾವಾಗಿಂದ ಅಭ್ಯಾಸ ಮಾಡ್ತೀರಿ? ಶುರು ಮಾಡಿದೀನಿ, ಅದನ್ನ ಅಭ್ಯಾಸ ಮಾಡಿದ್ದಾರೆ. ಇವಾಗ ಇಸಿಸ ಅವ್ರು ಬೆಳೆದಿದ್ದ ರೀತಿನೇ ಬೇರೆ. ಮನೇಲಿ ಚಿನ್ನು ಅಂತ ಸಾಕಿ ತುಂಬಾ ಮುದ್ದಾಗಿ ಸಾಕಿದ್ದಾರೆ. ಇವಾಗ ನಮ್ಮ ಮನೇಲಿ ಬಂದಾಗ ಸಣ್ಣ ಪುಟ್ಟ, ಇವಾಗ ನಮ್ಮ ರೂಮು ಇಸಿಸ ನಮ್ಮಮ್ಮ ಕ್ಲೀನ್ ಮಾಡ್ತಿದ್ರು, ಇವಾಗ ಇವರೇ ಕ್ಲೀನ್ ಮಾಡ್ಬೇಕು, ಇವರೇ ನೋಡ್ಕೊಬೇಕು. ಅವಾಗ ಅಮ್ಮ ಏನೋ ಹೇಳಿದಾಗ ಬೇಜಾರಾಗ್ಬಿಡ್ತಾರ ಅನ್ನೋ ಒಂದು ವಿಚಾರ ಅಷ್ಟೇ. ಅದಕ್ಕೆ ಇಸಿಸ ನಿಮ್ ತಾಯಿ ಏನ್ ಹೇಳ್ತಿದ್ರು, ಇವಾಗ ನಮ್ಮ ತಾಯಿ ಏನ್ ಹೇಳ್ತಾರೆ ಅದನ್ನ ಖುಷಿಯಾಗಿ ತಗೊಂಡು ನಮ್ಮ ತಾಯಿ ನಿಮ್ ತಾಯಿ ತರ ಖುಷಿಯಾಗಿ ಖಂಡಿತ ಮಾಡ್ತೀನಿ. ಖಂಡಿತ ನನ್ನಲ್ಲಿ ಬದಲಾವಣೆ ಮಾಡ್ಕೋತೀನಿ. ನಿಮ್ ತಾಯಿನ ನನ್ನ ತಾಯಿ ತರನೇ ಅರ್ಥ ಮಾಡ್ಕೊಂಡು ಅವ್ರು ಹೇಳೋದನ್ನ ಹಂಗೆ ಇದೀರಾ. ನನ್ನ ಸಣ್ಣ ಸಣ್ಣ ಆಸೆಗಳ ದೊಡ್ಡ ಲಿಸ್ಟ್ ಇದೆ, ಅದನ್ನೆಲ್ಲ ಯಾವಾಗ ಈಡೇರಿಸ್ತೀರಾ? ಅವ್ರಿಗೆ ವೀಕೆಂಡ್ಸ್ ಆ ಥರ ಏನೂ ಇಲ್ಲ. ಸೊ ಯಾವಾಗ ಅವ್ರಿಗೆ ಟೈಮ್ ಆಗುತ್ತೆ ಅವಾಗ ಒಂದು ಸ್ವಲ್ಪ ಆಚೆ ಕರ್ಕೊಂಡು ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು ಜೊತೆಗೆ. ಏನೂ ಇಲ್ಲ ಮ್ಯಾಮ್, ಸುಮ್ಮನೆ ರೋಡಲ್ಲಿ ಆಫ್ಟರ್ ಡಿನ್ನರ್ ಅಟ್ಲೀಸ್ಟ್ ಒಂದು ವಾಕ್ ಮಾಡೋದು ಅಷ್ಟೇ. ಆ ಥರ ಸಣ್ಣ ಸಣ್ಣ ಆಸೆ, ಅದನ್ನ ನೀವು ಈಡೇರಿಸ್ಬೇಕು ಅಂತ. ಖಂಡಿತ ಇದಕ್ಕೆ ಮಾತ್ರ ನಾನು ಅವ್ರೇನು ಆಸೆ ಇದೆ ಅದೆಲ್ಲ ಈಡೇರಿಸ್ತೀನಪ್ಪ. ಸರಿ, ಓಕೆ. ಮದುವೆ ಆದಮೇಲೂ ನಮ್ಮಮ್ಮನ ಕೈ ರುಚಿನೇ ನೋಡ್ತಿದ್ದೀನಿ, ನಿಮ್ಮ ಕೈ ರುಚಿಯನ್ನು ನೋಡೋದು ಯಾವಾಗ? ಅಂದ್ರೆ ಮೊನ್ನೆ ಒಂದು ದೋಸೆ ಹಾಕ್ತೀನಿ ಅಂತ ಟ್ರೈ ಮಾಡಿದ್ರು, ದೋಸೆ ಕಾರ್ನರ್ ಮಾತ್ರ ಇಸುದಪ್ಪ ಇದೆ, ಫುಲ್ ಕಾರ್ನರ್, ಸೆಂಟರ್ ಮಾತ್ರ ಫುಲ್ ತೆಳುಗಿದೆ. ಅದು ತಿಂದಾಗ ಹಿಟ್ಟಿಟ್ಟು ಹಂಗೆ ಆಯ್ತು. ನಿಜ ಹೇಳ್ಬೇಕಂದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ದೋಸೆ ಹಾಕಿದ್ದು ಮ್ಯಾಮ್. ಅಷ್ಟು ಅಟ್ಲೀಸ್ಟ್ ರೌಂಡಾಗಿ ಅಟ್ಲೀಸ್ಟ್ ಹಾಕಿದೀನಿ ನಾನು. ಒಂಚೂರು ಶೇಪ್ ಹೋಗಿಲ್ಲ. ಶೇಪ್ ಹೋಗಿಲ್ಲ, ಅದು ಹಿಟ್ಟಿಟ್ಟು ಹಂಗೆ ಐತಲ್ಲ, ಅದಕ್ಕೋಸ್ಕರ ಇವ್ರ ಕೈ ರುಚಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದ್ದಾರೆ. ಇದು ಕಲ್ತ್ಕೋತೀನಿ ಮ್ಯಾಮ್, ಇದಕ್ಕೆ ಆಗ್ತದೆ. ನಿಮ್ಮಿಂದ ಸಿಗೋ ಕಾಂಪ್ಲಿಮೆಂಟ್ಸು ನನಗೆ ತುಂಬಾ ಮುಖ್ಯ, ಆದರೆ ಅದನ್ನು ನೀವು ಯಾವತ್ತೂ ಮಾಡೋದೇ ಇಲ್ಲ. ಯಾಕೆ? ಅವ್ರಿಗೆ ಇಷ್ಟ ಆದಂಗೆ ಕುಂಕುಮ ಎಲ್ಲ ಇಟ್ಕೊಂಡು ಫುಲ್ ರೆಡಿ ಆಗಿರ್ತೀನಿ ಮ್ಯಾಮ್ ನಾನು. ಅವ್ರು ಏನಾದರೂ ಹೇಳ್ತಾರಾ ಅಂತ ಕಾಯ್ತಾ ಇರ್ತೀನಿ. ಅವ್ರು ಹೇಳಲ್ಲ, ನಾನೇ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿ,